ಹಾಯ್ ಸ್ಟೂಡೆಂಟ್ಸ್, ವೆಲ್ಕಮ್ ಟು ದಿ ಎಸ್ಪಿನ್ ಕ್ಲಾಸಸ್. ಸೊ ಇವತ್ತಿನ ದಿವಸ ನಾನು KCT ಎಕ್ಸಾಮ್ಗೆ ಯಾವೆಲ್ಲ ಇಂಪಾರ್ಟೆಂಟ್ ಚಾಪ್ಟರ್ಸ್ಗಳಾಗುತ್ತೆ, ಆಮೇಲೆ ಹೈ ವೇಟೇಜ್ ಚಾಪ್ಟರ್ಸ್ಗಳು ಯಾವಿದಾವೆ, ಫಸ್ಟ್ ಇಯರಿಂದ ಯಾವುದು ಹೈ ವೇಟೇಜ್ ಇದೆ, ಸೆಕೆಂಡ್ ಇಯರಿಂದ ಯಾವುದು ಹೈ ವೇಟೇಜ್ ಇದೆ, ಆಮೇಲೆ ಜಾಸ್ತಿ ಮಾರ್ಕ್ಸ್ ಯಾವುದು ಫಸ್ಟ್ ಇಯರಿಂದ ಬರುತ್ತಾ ಸೆಕೆಂಡ್ ಇಯರ್ ಬರುತ್ತಾ, ಈ ಒಂದು ಪ್ರತಿಯೊಂದನ್ನು ಡಿಸ್ಕಷನ್ ಮಾಡ್ತೀನಿ. ಮತ್ತೆ ಇಲ್ಲಿವರೆಗೂ ಏನೇನಾಗಿದೆ ಚಾಪ್ಟರ್ ವೈಸ್ ವೇಟೇಜ್ಗಳನ್ನ ಡಿಸ್ಕಷನ್ ಮಾಡೋಣ. ಆಮೇಲೆ ಹೈ ವೇಟೇಜ್ ಚಾಪ್ಟರ್ ಯಾವುದಿದೆ ಅಂತ ನಮಗೆ ಗೊತ್ತಾಗುತ್ತೆ, ಅದ್ರ ಪ್ರಕಾರನೇ ಪ್ರಿಪರೇಷನ್ ಮಾಡಲಿಕ್ಕೆ ಈಸಿ ಆಗುವಂಥದ್ದು. ಓಕೆ, ಸೊ ಮೊದಲಿಗೆ ಕ್ವಶನ್ಸ್ ಫಸ್ಟ್ ಇಯರ್ ಇಂದ ಬಹಳ ಕಡಿಮೆ ಕ್ವಶನ್ ಬರುತ್ತೆ. ಇವಾಗ ನೋಡಿ, ನಿಮಗೆ 60 ಕ್ವಶನ್ ಇರೋದ್ರಿಂದ ಫಸ್ಟ್ ಇಯರ್ ಅಲ್ಲಿ ಬರೋದು ಜಸ್ಟ್ 12 to 15 ಕ್ವಶನ್ ಮಾತ್ರ ಫಸ್ಟ್ ಇಯರ್ ಅಂತ ಬಂದ್ರೆ, ಉಳಿದಿರೋದು ಎಲ್ಲ 40-45 ಕ್ವಶನ್ಸ್ ಸೆಕೆಂಡ್ ಇಯರ್ ಅಂತ ಬರುವಂತದ್ದಾಗಿರುತ್ತೆ. ಸೊ ಹಾಗಾಗಿ ಸೆಕೆಂಡ್ ಇಯರ್ ಜಾಸ್ತಿ ಇಂಪಾರ್ಟೆಂಟ್ ಇದೆ. ಸೊ ಫಸ್ಟ್ ಇಯರ್ ಅಲ್ಲಿ ಕೆಲವೊಂದು ಚಾಪ್ಟರ್ಸ್ಗಳಿದಾವೆ, ಅದನ್ನು ನಾನು ಇವಾಗ ಹೇಳ್ತೀನಿ. ಸ್ಟೂಡೆಂಟ್ಸ್, ಇವಾಗ ನೀವು KCT ಕಂಪ್ಲೀಟ್ ಆದ್ಮೇಲೆ ಇಂಜಿನಿಯರಿಂಗ್ ಕಾಲೇಜ್ನ ಸರ್ಚ್ ಮಾಡ್ತೀರಾ, ಬೆಸ್ಟ್ ಇಂಜಿನಿಯರಿಂಗ್ ಕಾಲೇಜ್ನ ಅಬ್ಸರ್ವ್ ಮಾಡ್ಲಿಕ್ಕೆ ಹೋಗ್ತೀರಾ. ಈ ಒಂದು ಇಂಜಿನಿಯರಿಂಗ್ ಕಾಲೇಜಲ್ಲಿ ಏನಾಗುತ್ತೆ, ಮೇನ್ ಇಂಪಾರ್ಟೆಂಟು 4 ವರ್ಷ ಥಿಯರಿ ಸ್ಟಡಿ ಮಾಡಿ ಪರ್ಫೆಕ್ಟ್ ಆಗಿ ನಾವು ಈ ಇಂಜಿನಿಯರಿಂಗ್ ಕಾಲೇಜಿಗೆ ಸೇರಿದ್ಮೇಲೆ ನಮಗೆ ಪರ್ಫೆಕ್ಟ್ ಆಗಿರುವಂಥ ಜಾಬ್ ಸಿಗುತ್ತಾ, ಅದು ಕೂಡ ಇಂಪಾರ್ಟೆಂಟ್ ಅಲ್ವಾ. ಸೊ ಸೆಟ್ಲ್ ಆಗ್ಬೋದಾ. ಸೊ ಇವೆಲ್ಲಾನು ಇಂಪಾರ್ಟೆಂಟ್ ಆಗುತ್ತೆ. ಸೊ ಯಾವ ಕಾಲೇಜಿಂದ ನಾವು ಸ್ಟಡಿ ಮಾಡಿದ್ಮೇಲೆ ನಮಗೆ ಚೆನ್ನಾಗಿರುವಂಥ ಅಪಾರ್ಚುನಿಟೀಸ್ ಸಿಗಬಹುದು, ಇದು ಕೂಡ ಇಂಪಾರ್ಟೆಂಟ್ ಇದೆ. ಇಲ್ಲಿ KCT ಇಲ್ದೇನೆ ಜಾಯ್ನ್ ಆಗುವಂಥ ಕೆಲವೊಂದಿಷ್ಟು ಕಾಲೇಜಸ್ಗಳಿದ್ದಾವೆ. ಅದರದ್ದೇ ಆದಂಥ ಒಂದು ಎಂಟ್ರೆನ್ಸ್ ಟೆಸ್ಟ್ ಇರುತ್ತೆ. ಆ ಒಂದು ಟೆಸ್ಟ್ನ ಕ್ಲಿಯರ್ ಮಾಡಿದ್ಮೇಲೆ ನೀವು ಕೂಡ ಜಾಯ್ನ್ ಆಗ್ಬೋದು ಸ್ಟೂಡೆಂಟ್ಸ್. ಸೊ ಅದು ಯಾವ ಕಾಲೇಜು, ಮತ್ತೆ ಇವಾಗಿನ ಒಂದು ಪರಿಸ್ಥಿತಿಯನ್ನ ನೋಡ್ತಾ ಹೋದ್ರೆ AI ಬೇಸ್ ಜಾಸ್ತಿ ಇಂಪಾರ್ಟೆಂಟ್ ಕೊಡ್ತಿರೋದ್ರಿಂದ, ಸೊ AI ಬೇಸ್ ಇರುವಂಥ ಕಾಲೇಜಸ್ಗಳು ಯಾವೆಲ್ಲ ಇದಾವೆ ಅಂತ ಹೇಳ್ತೀನಿ. ಇವ್ರದೇ ಆದಂಥ ಕೆರಿಕ್ಯುಲಮ್ ಸಪರೇಟ್ ಆಗಿರುತ್ತೆ. ಆಮೇಲೆ ಇಲ್ಲಿ ಜಾಸ್ತಿ ಇವಾಗಿನ ಒಂದು ಪರಿಸ್ಥಿತಿಯಲ್ಲಿ ಯಾವುದಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡ್ತಾ ಇದೆ ಅಂದ್ರೆ, ಪ್ರಾಕ್ಟಿಕಲಿ AI ಬೇಸ್ ಇರುವಂತ ಒಂದು ಇಂಜಿನಿಯರಿಂಗ್ ಕಾಲೇಜ್ಗಳಿಗೆ ಜಾಸ್ತಿ ಅಪಾರ್ಚುನಿಟೀಸ್ಗಳು ಸಿಗೋದ್ರಿಂದ, ಸೊ ಆ ಥರ AI ಇರುವಂತಹ ಒಂದು ಕಾಲೇಜಸ್ನ ಇವತ್ತಿನ ದಿವಸ ನಾನು ನಿಮಗೆ ಇನ್ಫಾರ್ಮೇಶನ್ ಕೊಡ್ತಾ ಇದ್ದೀನಿ. ಅದು ಯಾವ್ದಪ್ಪ ಅಂದ್ರೆ ಮಿರೈಲ್ ಸ್ಕೂಲ್ ಆಫ್ ಟೆಕ್ನಾಲಜಿ. ಸೊ ಮಿರೈಲ್ ಸ್ಕೂಲ್ ಆಫ್ ಟೆಕ್ನಾಲಜಿ ಸ್ಪೆಷಲಿ AI ಬೇಸ್ ಇರುವಂತ ಒಂದು ಕಾಲೇಜ್ ಆಗಿದೆ. ಸೊ ಇದರಲ್ಲಿ ಬಹಳ ಇಂಪಾರ್ಟೆನ್ಸ್ ಕೊಡ್ತಾ ಇರುವಂತದ್ದು ಫಸ್ಟ್ ಡೇ ಇಂದಾನೆ ಇವರು ಪ್ರತಿಯೊಂದು ಪ್ಲಾನಿಂಗ್ ಮೂಲಕ ಕೋಡಿಂಗ್ ಮತ್ತೆ ಡಿಕೋಡಿಂಗ್ ಮತ್ತೆ ಪ್ರತಿಯೊಂದನ್ನು ಇಲ್ಲಿ ಇನ್ಫಾರ್ಮೇಶನ್ ಕೊಡ್ತಾ ಇದ್ದಾರೆ, ಹಾಗೆ ಸ್ಟಡಿ ಮಾಡ್ತಾ ಇದ್ದಾರೆ. ಸೊ ಇಲ್ಲಿ ಇದರದ್ದು ಜಾಯ್ನ್ ಆಗೋದು ಹೇಗೆ, ಇದನ್ನ ಯಾವ ತರ ಅಪ್ಲೈ ಮಾಡಬೇಕು, ಈ ಒಂದು ಕಾಲೇಜಲ್ಲಿ ಏನೆಲ್ಲ ಇದೆ ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ. ಸೊ ಈ ಒಂದು ಕಾಲೇಜಲ್ಲಿ ಸ್ಟೂಡೆಂಟ್ಸ್ ನೀವು ಅಬ್ಸರ್ವ್ ಮಾಡಿದ್ರೆ ಯಾವುದಕ್ಕೆ ಜಾಸ್ತಿ ಒತ್ತಾಯ ಕೊಡ್ತಾ ಇದ್ದಾರೆ ಅಂದ್ರೆ, ಅಡ್ವಾನ್ಸ್ DSA ಇನ್ C++ ಅಂಡ್ ಮ್ಯಾಥ್ಸ್ ಫಾರ್ ದ AI, ಅಗೇನ್ ಫ್ರಂಟ್ ಅಂಡ್ ವೆಬ್ ಡೆವಲಪ್ಮೆಂಟ್. ಅದಾದ್ಮೇಲೆ ಇವೆಲ್ಲ ಪ್ರೋಗ್ರಾಮ್ಸ್ಗಳು ಇಲ್ಲಿ ಫಸ್ಟ್ ಡೇ ಇಂದಾನೆ ಸ್ಟಾರ್ಟ್ ಆಗೋದ್ರಿಂದ ಸೊ ನಿಮಗೆ ಜಾಸ್ತಿ ಅಪಾರ್ಚುನಿಟೀಸ್ಗಳು ಇರುತ್ತೆ. ಓಕೆ, ಸೊ ಇಲ್ಲಿ ಬಹಳಷ್ಟು ಕೋಡಿಂಗ್ ಮತ್ತೆ ಡಿಕೋಡಿಂಗ್ ಪ್ರತಿಯೊಂದನ್ನು ಮೊದಲಿಂದಾನೇ ಸ್ಟಡಿ ಮಾಡೋದ್ರಿಂದ ಬಹಳಷ್ಟು ನಿಮಗೆ ಅಪಾರ್ಚುನಿಟೀಸ್ಗಳು ಮತ್ತೆ ಲೈವ್ ಆಗಿ ಪ್ರಾಕ್ಟಿಕಲ್ ಮಾಡೋದ್ರಿಂದ ಸೊ ನಿಮಗೆ ಅದೊಂದು ಅಪಾರ್ಚುನಿಟಿ ಸಿಗುವಂತದ್ದಾಗಿರುತ್ತೆ. ಅದಲ್ಲದೆ ಇಲ್ಲಿ ಒಂದು ಕ್ಯಾಂಪಸ್ನ ನಾವು ನೋಡ್ತಾ ಹೋದ್ರೆ ಇದರಲ್ಲಿ ಇರುವಂತಹ ಫೆಸಿಲಿಟೀಸ್ಗಳು ನಿಮಗೆ ಗೊತ್ತಾ. ಸೊ ಈ ಒಂದು ಕಾಲೇಜದ ಇನ್ಫ್ರಾಸ್ಟ್ರಕ್ಚರ್ ನೋಡಿ, ಅಥವಾ ಈ ಒಂದು ಕಾಲೇಜಲ್ಲಿ ನಡೆಯುವಂಥ ಕ್ಲಾಸಸ್ಗಳನ್ನ ಅಬ್ಸರ್ವ್ ಮಾಡ್ತಾ ಹೋದ್ರೆ, ಈ ಒಂದು ಕ್ಲಾಸಸ್ ಅಲ್ಲಿ 1-to-1 ಇಂಟ್ರಾಕ್ಷನ್ ಕ್ಲಾಸಸ್ಗಳು ನಡೆಯುತ್ತೆ. ನೀವು ಕ್ಲಾಸ್ ರೂಮ್ಸ್ಗಳು ಪ್ರತಿಯೊಂದನ್ನು ಅಬ್ಸರ್ವ್ ಮಾಡ್ಬೋದು ನೀವು ಇಲ್ಲಿ. ಸೊ ಯಾವ ತರ ಕ್ಲಾಸಸ್ಗಳು ನಡೆಯುತ್ತೆ, 1-to-1 ಇಂಟ್ರಾಕ್ಷನ್ ಯಾವ ತರ ಆಗುತ್ತೆ ಅಂತ. ಅದಲ್ಲದೆ ಇಲ್ಲಿ ಸಾಫ್ಟ್ ಕಂಪ್ನಿಯಿಂದ ಎಕ್ಸ್ಪರ್ಟ್ಸ್ಗಳು ಬರುತ್ತಾರೆ, ಹಾಗೆ ಡೆವಲಪರ್ಗಳು ಬಂದು ಇಲ್ಲಿ 1-to-1 ಇಂಟ್ರಾಕ್ಟ್ ಮಾಡೋದ್ರಿಂದ ಜಾಸ್ತಿ ನಿಮಗೆ ಎಕ್ಸ್ಪೋಜರ್ ಸಿಗುತ್ತೆ ಅಂತ ಹೇಳ್ಬೋದು ಸ್ಟೂಡೆಂಟ್ಸ್. ಆಮೇಲೆ ಈ ಒಂದು ಕಾಲೇಜ್ಗೆ ಜಾಯ್ನ್ ಆಗ್ಬೇಕಂತಂದ್ರೆ ನೀವು ಮಿನಿಮಮ್ PCMB-ಯಲ್ಲಿ 50% ಕ್ಲಿಯರ್ ಮಾಡಿರಬೇಕು. ಅದಾದ್ಮೇಲೆ ಇಲ್ಲಿ ಒಂದು ಎಂಟ್ರೆನ್ಸ್ ಟೆಸ್ಟ್ ನ ಕಂಡಕ್ಟ್ ಮಾಡ್ತಾರೆ ಸ್ಟೂಡೆಂಟ್ಸ್. ಆ ಒಂದು ಎಂಟ್ರೆನ್ಸ್ ಟೆಸ್ಟ್ ನ ನೀವು ಕ್ಲಿಯರ್ ಮಾಡಬೇಕಾಗತ್ತೆ. ಸೊ ಆ ಒಂದು ಎಂಟ್ರೆನ್ಸ್ ಟೆಸ್ಟ್ ಯಾವಾಗಿದೆ ಅಂತ ನಾವು ನೋಡ್ತಾ ಹೋದ್ರೆ, ಮೊದಲಿಗೆ ನೀವು ಇಲ್ಲಿ ಅಪ್ಲಿಕೇಶನ್ ಅಪ್ಲೈ ಮಾಡಬೇಕು. ಅದು 15th ಏಪ್ರಿಲ್ ಇವತ್ತು ಲಾಸ್ಟ್ ಆಗಿರೋದ್ರಿಂದ ಸ್ಟೂಡೆಂಟ್ಸ್, 15th ಏಪ್ರಿಲ್ ಲಾಸ್ಟ್ ಡೇಟ್ ಇದೆ. ಅದಾದ್ಮೇಲೆ 16th ಎಕ್ಸಾಮ್ ಇರುವಂತದ್ದು ಸ್ಟೂಡೆಂಟ್ಸ್. ಓಕೆ, ಈ ಒಂದು ಎಕ್ಸಾಮ್ ನ ನೀವು ಕ್ಲಿಯರ್ ಮಾಡಬೇಕಾಗುತ್ತೆ. ಅದಾದ್ಮೇಲೆ ನಿಮ್ದು ಅಡ್ಮಿಷನ್ ಪ್ರೊಸೀಜರ್ ಕಂಟಿನ್ಯೂ ಆಗುವಂತದ್ದು. ಓಕೆ, ಸೊ ಇದೊಂದು ವೆಲ್ ಅಪಾರ್ಚುನಿಟಿ ಇದೆ. ಒಂದ್ಸತಿ ಇಲ್ಲಿ ನೀವು ಟ್ರೈ ಮಾಡಬಹುದು ಫ್ರೆಂಡ್ಸ್. ಯಾಕಂದ್ರೆ ಇಲ್ಲಿ ಒಂದು AI ಬೇಸ್ಗೆ ಜಾಸ್ತಿ ವರ್ಕ್ ಕೊಟ್ಟಿರೋದ್ರಿಂದ ನಿಮಗೆ ಜಾಸ್ತಿ ಹೆಲ್ಪ್ಫುಲ್ ಆಗ್ಬೋದು ಈ ಒಂದು ಪ್ರೆಸೆಂಟ್ ಸಿಚುವೇಷನ್ ಸೆಟಲ್ ಆಗ್ಲಿಕ್ಕೆ. ಇಂಜಿನಿಯರಿಂಗ್ ಕಂಪ್ಲೀಟ್ ಆದ್ಮೇಲೆ ಸೆಟಲ್ ಆಗ್ಲಿಕ್ಕೆ ಇದೊಂದು ಬೆಸ್ಟ್ ಅಪಾರ್ಚುನಿಟಿ ಅಂತ ನಾನು ಹೇಳ್ತೀನಿ. ಸೊ ಇದನ್ನ ನೀವು ಕೂಡ ಟ್ರೈ ಮಾಡಿ. ಯಾರೆಲ್ಲ ಇಂಟ್ರೆಸ್ಟೆಡ್ ಇದ್ದೀರಾ, ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿರ್ತೀನಿ. ಸೊ ಅದನ್ನ ನೀವು ಪ್ರೆಸ್ ಮಾಡಿ ಅಲ್ಲಿ ನೀವು ಅಪ್ಲೈ ಕೂಡ ಮಾಡಬಹುದು ಫ್ರೆಂಡ್ಸ್. ಏನಾದರೂ ಡೌಟ್ಸ್ಗಳಿದ್ರೆ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಸೊ ಮೊದಲಿಗೆ ಪ್ರೀವಿಯಸ್ ಇಯರ್ ನಾನು ಎಲ್ಲಾನು ನಾವು ಚೆಕ್ ಮಾಡ್ತಾ ಹೋಗ್ತೀನಿ. 2014 ಹಿಡಿದು 2025 ಅಂದ್ರೆ ಲಾಸ್ಟ್ ಇಯರ್ ವರೆಗೂ ಚೆಕ್ ಮಾಡ್ತಾ ಹೋದ್ರೆ ಸೆಟ್ ಚಾಪ್ಟರ್ ಇಂದ ಒಂದೇ ಒಂದು ಕ್ವಶನ್ ಬರ್ತಾ ಇದೆ. ಓಕೆ, ಕನ್ಫರ್ಮ್ ಆಗಿ ಒಂದು ಕ್ವಶನ್ ಬರುತ್ತೆ, ಈಸಿ ಇದೆ. ಹಾಗೇನು ರಿಲೇಷನ್ ಅಂಡ್ ಫಂಕ್ಷನ್ ನೋಡ್ತಾ ಹೋದ್ರೆ ಇದ್ರ ಮೇಲೆ 2 ಕ್ವಶನ್ಸ್ ಬರುತ್ತೆ. ಟಿಗ್ನೋಮೆಟ್ರಿ ಮೊದಲೇ ಜಾಸ್ತಿ ಬರ್ತಾ ಇತ್ತು, ಬಟ್ ಇವಾಗ ಡಿಲೀಟೆಡ್ ಆಗಿರೋದ್ರಿಂದ ಸೊ 2 ಕ್ವಶನ್ ಮಾತ್ರ ಬರುವಂತದ್ದು. ಅದಾದ್ಮೇಲೆ ಉಳಿದಿರೋದು ಎಲ್ಲಾನು ಒಂದೊಂದೊಂದು ಮಾಸೆ ಬರುವಂತ ಚಾಪ್ಟರ್ಸ್ ಗಳಾಗಿದ್ದಾವೆ. ಓಕೆ, ಸೊ ನೀವು ಯಾವುದೇ ಚಾಪ್ಟರ್ ತಗೊಳ್ಳಿ, ಕಾಂಪ್ಲೆಕ್ಸ್ ನಂಬರ್, ಲೀನಿಯರ್ ಈಕ್ವಾಲಿಟಿ, ಪರ್ಮುಟೇಷನ್ ಕಾಂಬಿನೇಷನ್ ಆಗಿರ್ಬೋದು, ಅಥವಾ ಬೈನಾಮಿಯಲ್ ಥಿಯರಮ್, ಸೀಕ್ವೆನ್ಸ್ ಸೀರೀಸು, ಸ್ಟೇಟ್ ಲೈನು, ಕೋನಿಕ್ ಸೆಕ್ಷನ್, ಇವೆಲ್ಲಾನು ಒಂದೊಂದೇ ಮಾರ್ಕ್ಸ್ ಬರುವಂತ ಚಾಪ್ಟರ್ಸ್ಗಳಾಗಿದೆ. ಯಾವಾಗ ಲಿಮಿಟ್ಸ್ ಅಂಡ್ ಡೆರಿವೇಟಿವ್ ಬರ್ತದೆ ನೋಡಿ, ಇದು ಸ್ವಲ್ಪ ಇಂಪಾರ್ಟೆಂಟ್ ಆಗುತ್ತೆ. 2 ಕ್ವಶನ್ಸ್ ಬರುವಂತ ಚಾನ್ಸಸ್ ಇದೆ. 2 ಕ್ವಶನ್ಸ್ ಬರುವಂತದ್ದು ಲಿಮಿಟ್ಸ್ ಅಂಡ್ ಡೆರಿವೇಟಿವ್, ಟಿಗ್ನೋಮೆಟ್ರಿ, ಈ ಚಾಪ್ಟರ್ಸ್ಗಳು ಜಾಸ್ತಿ ಬರುತ್ತೆ. ಅದಾದ್ಮೇಲೆ ಲಾಸ್ಟ್ ಅಲ್ಲಿ ಪ್ರೊಬ್ಯಾಬಿಲಿಟಿ ಒಂದು ಕೂಡ. ಸೊ ಪ್ರೊಬ್ಯಾಬಿಲಿಟಿನೂ 2 ಕ್ವಶನ್, ಉಳಿದದ್ದು ಎಲ್ಲಾನು 1 ಮಾರ್ಕ್ಸ್ ಬರುವಂತ ಕ್ವಶನ್ಸ್ಗಳಾಗಿದೆ. ಒಂದು ಬರ್ಬೋದು, ಬರ್ದೇನೂ ಇರ್ಬೋದು, ಈ ತರ ಇದೆ ಫಸ್ಟ್ ಇಯರ್ದು. ಸೊ ಇನ್ನು ಸೆಕೆಂಡ್ ಇಯರ್ ನೋಡ್ತಾ ಹೋದ್ರೆ ಅದು ಬಹಳ ಇಂಪಾರ್ಟೆಂಟ್ ಇದೆ. ಸೆಕೆಂಡ್ ಇಯರ್ದು ಏನಪ್ಪಾ ಅಂತಂದ್ರೆ ರಿಲೇಷನ್ ಫಂಕ್ಷನ್, ಇಲ್ಲಿನೂ 2 ಕ್ವಶನ್ ಬರುತ್ತೆ. ಅಂದ್ರೆ ಫಸ್ಟ್ ಇಯರ್ 2, ಸೆಕೆಂಡ್ ಇಯರ್ 2 ಕ್ವಶನ್ಸ್ ಬರುವಂತ ಚಾನ್ಸಸ್ಗಳಿದ್ದಾವೆ. ಅದಾದ್ಮೇಲೆ ಇನ್ವೆಸ್ಟ್ ಟಿಗ್ನೋಮೆಟ್ರಿ 1 ಅಥವಾ 2 ಕ್ವಶನ್ ಬರುತ್ತೆ.
ಮ್ಯಾಟ್ರಸಸ್ ಈಸಿಯೆಸ್ಟ್ ಟಾರ್ಗೆಟ್ 2 ಕ್ವಶನ್ಸ್ 3 ಕ್ವಶನ್ ಬರುತ್ತೆ, ಡಿಟರ್ಮಿನೆಂಟ್ 4 ಕ್ವಶನ್ಸ್ ಬರುತ್ತೆ. ಇವೇ 2 ಬಹಳ ಈಸಿಯೆಸ್ಟ್ ಇರುವಂತದ್ದು, ಅದರ ಮೇಲೆ ಹೈ ವೇಟೇಜ್ ಇದೆ. ಅದಾದ್ಮೇಲೆ ಬರುವಂತ ಮೋಸ್ಟ್ ಇಂಪಾರ್ಟೆಂಟ್ ಕಂಟಿನ್ಯೂಟಿ ಅಂಡ್ ಡಿಫರೆನ್ಷಿಯಾಬಿಲಿಟಿ, ಇದು 6 ಮಾರ್ಕ್ಸ್ಗೆ ಬರುವಂತ ಕ್ವಶನ್ ಆಗಿದೆ. ಓಕೆ, ಅದಾದ್ಮೇಲೆ ನೆಕ್ಸ್ಟ್ ಬಂದು ನಾವು ನೋಡ್ತಾ ಹೋದ್ರೆ ಅಪ್ಲಿಕೇಶನ್ ಆಫ್ ಡೆರಿವೇಟಿವ್, ಇದು 4 ಕ್ವಶನ್ಸ್ಗಳು ಬರುತ್ತೆ. ಇಂಟಿಗ್ರೇಷನ್ ಅಗೇನ್ ಮೋಸ್ಟ್ ಇಂಪಾರ್ಟೆಂಟ್, ಈಸಿ ಅಷ್ಟೇ ಬರುತ್ತೆ, ಇದರಲ್ಲಿ ಡಿಫಿಕಲ್ಟಿ ಇರಲ್ಲ. ಇಂಟಿಗ್ರೇಷನ್ ಬಹಳ ಈಸಿ ಇದೆ. ಕಂಟಿನ್ಯೂಟಿಯಲ್ಲಿ ಸ್ವಲ್ಪ ನೀವು ಜಾಸ್ತಿ ಕನೆಕ್ಟೆಡ್ ಆಗಿರುತ್ತೆ, ಬೇರೆ ಬೇರೆ ಚಾಪ್ಟರ್ ಕನೆಕ್ಟ್ ಮಾಡ್ಬೋದು. ಬಟ್ ಇಂಟಿಗ್ರೇಷನ್ ಆಗಿಲ್ಲ, ಬಹಳ ಈಸಿಯೆಸ್ಟ್ ಇಂಟಿಗ್ರೇಷನ್ ಕ್ವಶನ್ ಬರುತ್ತೆ. ಅದು 6 ಕ್ವಶನ್ ಬರುತ್ತೆ ಸ್ಟೂಡೆಂಟ್ಸ್, 1-2 ಅಲ್ಲ, 6 ಕ್ವಶನ್ ಬರುತ್ತೆ. ಹಾಗಾಗಿ ಯಾವುದೇ ಕಾರಣಕ್ಕೂ ಇಂಟಿಗ್ರೇಷನ್ ಸ್ಕಿಪ್ ಮಾಡಬಾರ್ದು. ಯಾರು ಸ್ಕಿಪ್ ಮಾಡ್ತೀರಾ ನಿಮ್ಮ ಪರ್ಸೆಂಟೇಜ್ ಬಹಳ ಕಡಿಮೆ ಆಗುತ್ತೆ. ಅದಾದ್ಮೇಲೆ ಅಪ್ಲಿಕೇಶನ್ ಮೇಲೆ 2 ಕ್ವಶನ್ ಬರುತ್ತೆ. ಇನ್ನು ಡಿಫರೆನ್ಷಿಯಲ್ ಇಕ್ವೇಷನ್ ನೋಡ್ತಾ ಇದ್ರೆ ನೋಡಿ, ಪ್ರತಿ ವರ್ಷನೂ ಡಿಫರೆನ್ಷಿಯಲ್ ಇಕ್ವೇಷನ್ 1-2 ಕ್ವಶನ್ ಕೇಳ್ತಾ ಇದ್ದಾರೆ. ಸೊ ಹಾಗಾಗಿ ಇಲ್ಲಿ 3 ಕ್ವಶನ್ಸ್ ಬರುವಂತ ಚಾನ್ಸಸ್ಗಳಿದ್ದಾವೆ. ವ್ಯಾಕ್ಟರ್ ಚಾಪ್ಟರ್ ಅಗೇನ್ ಹೈ ವೇಟೇಜ್ ಚಾಪ್ಟರ್, ಇದ್ರ ಮೇಲೆ 4 ಕ್ವಶನ್ಸ್ ಬರುತ್ತೆ. ಡಿಫರೆನ್ಷಿಯಲ್ ಇಕ್ವೇಷನ್ ಮೇಲೆ ಪ್ರೊಬ್ಯಾಬಿಲಿಟಿ 3. ಸೊ ಮೋಸ್ಟ್ ಇಂಪಾರ್ಟೆಂಟ್ ಯಾವೆಲ್ಲ ಚಾಪ್ಟರ್ಸ್ ಅಂತ ಇವಾಗ ನೋಡೋಣ. ಸೊ ಇದಂತೂ ಮೋಸ್ಟ್ ಇಂಪಾರ್ಟೆಂಟ್ ಅಂತ ಗೊತ್ತಾಯ್ತು ನಿಮಗೆ ಯಾವೆಲ್ಲ ಇದಾವೆ ಅಂತ ಹೇಳಿ. ಸೊ ಇವಾಗ ಅರ್ಥ ಮಾಡ್ಕೊಳ್ಳೋಣ ನಾವು ಯಾವೆಲ್ಲ ಚಾಪ್ಟರ್ಸ್ನ ನಾವು ಹೈಲೈಟ್ ಮಾಡಬೇಕು. ಇವಾಗ ಫಸ್ಟ್ ಇಯರ್ ಮೊದಲಿಗೆ ನೋಡೋಣ. ಫಸ್ಟ್ ಇಯರ್ದಲ್ಲಿ ನೀವು ಅಬ್ಸರ್ವ್ ಮಾಡಿ ಫ್ರೆಂಡ್ಸ್, ನಾನು ನಿಮ್ಗೆ ಇಲ್ಲಿ ತೋರಿಸ್ತಾ ಇದ್ದೀನಿ. ಫಸ್ಟ್ ಇಯರ್ ಅಲ್ಲಿ ನೀವು ಈಸಿ ಚಾಪ್ಟರ್ ಇರುತ್ತೆ, ಸೆಟ್ ಚಾಪ್ಟರ್ ನೀವು ಮಾಡ್ಲೇಬೇಕು ಇಲ್ಲಿ. ಸೊ ಈಸಿ ಬಂದೇ ಬರುತ್ತೆ. ಅಗೇನ್ ರಿಲೇಷನ್ ಫಂಕ್ಷನ್ ಈಸಿ ಇದೆ, ಟಿಗ್ನಾಮೆಂಟ್ರಿ ಮಾಡ್ಲೇಬೇಕು. ಉಳಿದಿರೋದೆಲ್ಲಾನು 1 ಕ್ವಶನ್ಸ್ ಬರೋದ್ರಿಂದ ಸೊ ನಾವು ಅಷ್ಟೊಂದು ಫೋಕಸ್ ಮಾಡಲಿಲ್ಲ ನಡೆಯುತ್ತೆ. ಇವಾಗ ಟೈಮ್ ಬಹಳ ಕಡಿಮೆ ಇದೆ. ಸೊ ಹಾಗಾಗಿ ಮೊದಲಿಗೆ ನೀವು ಏನ್ ಮಾಡ್ಕೊಳ್ಳಿ, ಇಂಪಾರ್ಟೆಂಟ್ ಚಾಪ್ಟರ್, ಈಸಿಯೆಸ್ಟ್ ಚಾಪ್ಟರ್, ಹೈ ವೇಟೇಜ್ ಚಾಪ್ಟರ್, ಇದಕ್ಕೆ ಫಸ್ಟ್ ಫೋಕಸ್ ಮಾಡಿ. ಅಷ್ಟು ಪ್ರೇಯರ್ನ ಪರ್ಫೆಕ್ಟ್ ಮಾಡಿ. ಐ ಮೀನ್ ಲಿಮಿಟ್ಸ್ ಅಂಡ್ ಡೆರಿವೇಟಿವ್ ಮಾಡಲೇಬೇಕು, ಪ್ರೊಬ್ಯಾಬಿಲಿಟಿ ಫಸ್ಟ್ ಇದಿಷ್ಟು ಪರ್ಫೆಕ್ಟ್ ಮಾಡಿ. ಅದಾದ್ಮೇಲೆ 1 ಕ್ವಶನ್ ಸಲುವಾಗಿ ನಿಮಗೆ ಯಾವೆಲ್ಲ ಈಸಿ ಇರುತ್ತೆ ನೋಡಿ ಆ ಚಾಪ್ಟರ್ಸ್ನ ಪ್ರಿಪೇರ್ ಮಾಡಿ ಫಸ್ಟ್ ಇಯರ್ ಇಂದ. ಓಕೆ, ಸೊ ಅದಾದ್ಮೇಲೆ ಸೆಕೆಂಡ್ ಇಯರ್ಗೆ ಬರಬೇಕಾಗಿರೋದು ಮೋಸ್ಟ್ ಇಂಪಾರ್ಟೆಂಟ್ ಇರೋದೇ ಸೆಕೆಂಡ್ ಇಯರ್. ಯಾಕಂದ್ರೆ ಇಲ್ಲಿ ಹೈ ವೇಟೇಜ್ ಚಾಪ್ಟರ್ಸ್ಗಳು ಜಾಸ್ತಿ ಇದೆ, ಹಾಗೆ ಈಸಿ ಇರುವಂತ ಚಾಪ್ಟರ್ಸ್ಗಳು ಕೂಡ ಬಹಳಷ್ಟು ಇದಾವೆ. ಸೊ ಯಾವ್ಯಾವು, ಫಸ್ಟ್ಗೇನೆ ಬರುವಂತದ್ದು ರಿಲೇಷನ್ ಫಂಕ್ಷನ್, ಈಸಿ ಟಾಸ್ಕ್, ಸೊ ಅದು ಮಾಡಲೇಬೇಕು. ಅದಾದ್ಮೇಲೆ ಮ್ಯಾಟ್ರಸಸ್, ಡಿಟರ್ಮಿನೆಂಟ್, ಸೊ ಇದಂತೂ ಈಸಿ ಇಷ್ಟೇ ಇದೆ, ಸ್ವಲ್ಪ ಜಾಸ್ತಿ ಎಕ್ಸಾಂಪಲ್ನ ಪ್ರಾಕ್ಟೀಸ್ ಮಾಡಿ. ಅದಾದ್ಮೇಲೆ ಮೋಸ್ಟ್ ಇಂಪಾರ್ಟೆಂಟ್ ಕಂಟಿನ್ಯೂಟಿ ಅಂಡ್ ಡಿಫರೆನ್ಷಿಯಾಬಿಲಿಟಿ, ಇಂಟಿಗ್ರಲ್ಸ್, ಇದು ಬಹಳ ಇಂಪಾರ್ಟೆಂಟ್. ಯಾಕೆ ಅಂದ್ರೆ ನೋಡಿ 6 ಕ್ವಶನ್ಸ್ ಬರ್ತಾ ಇದೆ ಸ್ಟೂಡೆಂಟ್ಸ್. ಇಂಟಿಗ್ರಲ್ಲು ಅಗೇನ್ ಡಿಫ್ರೆನ್ಸಿಯೇಷನ್ ಮೇಲೆ 2 ಮಾಡಿಬಿಟ್ರೆ ನೀವು 10 ಮಾರ್ಕ್ಸ್ ಇಲ್ಲೇ ಕವರ್ ಆಗಿ ಹೋಗ್ಬಿಡುತ್ತೆ. ಓಕೆ, ಅದಾದ್ಮೇಲೆ ನೆಕ್ಸ್ಟ್ ಒನ್ ಡಿಫರೆನ್ಷಿಯಲ್ ಇಕ್ವೇಷನ್ ಆಗಿರ್ಬೋದು, ಅಪ್ಲಿಕೇಶನ್ ಆಫ್ ಇಂಟಿಗ್ರಲ್, ಇದು ಕೂಡ ಈಸಿ ಇದೆ. ಅದಾದ್ಮೇಲೆ 3D ವ್ಯಾಕ್ಟರ್ ಮೇಲೇನು 4 ಕ್ವಶನ್ಸ್ ಬರುತ್ತೆ. ಸೊ ಇವೆಲ್ಲಾನು ಇಂಪಾರ್ಟೆಂಟ್ ಆಗುತ್ತೆ. ಅಗೇನ್ ಪ್ರೊಬ್ಯಾಬಿಲಿಟಿ. ಓಕೆ, ಸೊ ಇದೆಲ್ಲಾನು ಬಹಳ ಇಂಪಾರ್ಟೆಂಟ್ ಆಗಿರುವಂತ ಚಾಪ್ಟರ್ಸ್ಗಳು ಆಗಿದ್ದಾವೆ. ಸೊ ಅದ್ರ ಸಲುವಾಗಿನೇ ನಾನು ನಿಮ್ಗೆ ಹೇಳ್ತಾ ಇದ್ದೀನಿ, ಫಸ್ಟ್ ನೀವು ಇಲ್ಲಿ ಏನಾದರೂ ಫೋಕಸ್ ಮಾಡಬೇಕಾಗಿತ್ತು ಅಂತಂದ್ರೆ ಫಸ್ಟ್ ನೀವು ಇಲ್ಲಿ ಸೆಕೆಂಡ್ ಇಯರ್ PUC ಸೆಕೆಂಡ್ ಇಯರ್ ಇಂದ ನೀವು ನೋಡ್ತಾ ಇದ್ರೆ, ಫಸ್ಟ್ PUC ಸೆಕೆಂಡ್ ಇಯರ್ ಇಂದ ಮೋಸ್ಟ್ ಇಂಪಾರ್ಟೆಂಟ್ ಚಾಪ್ಟರ್ಸ್ ಯಾವಲ್ಲಪ್ಪ ಅಂತಂದ್ರೆ, ಫಸ್ಟ್ ರಿಲೇಷನ್ ಅಂಡ್ ಫಂಕ್ಷನ್ ನ ಅಬ್ಸರ್ವ್ ಮಾಡಿ. ಸೆಕೆಂಡ್ ಪ್ರಿಫರೆನ್ಸ್ ನೀವು ಮ್ಯಾಟ್ರಸಸ್, ಥರ್ಡ್ ಪ್ರಿಫರೆನ್ಸ್ ಡಿಟರ್ಮಿನೆಂಟ್, ಇದು ಹೈ ವೇಟೇಜ್ ಚಾಪ್ಟರ್ಸ್ ಇದಾವೆ. ಸೊ ಇದಾದ್ಮೇಲೆ ನೆಕ್ಸ್ಟ್ ಒನ್ ಕಂಟಿನ್ಯೂಟಿ ಅಂಡ್ ಡಿಫರೆನ್ಷಿಯಾಬಿಲಿಟಿ ಸ್ಟೂಡೆಂಟ್ಸ್, ಇದು ಕೂಡ ಹೈ ವೇಟೇಜ್ ಚಾಪ್ಟರ್ ಇದೆ. 5 to 6 ಕ್ವಶನ್ಸ್ ಬರ್ತಾ ಇದೆ. ಅದಾದ್ಮೇಲೆ ನೆಕ್ಸ್ಟ್ ಮಾಡಬೇಕಾಗಿರುವಂತದ್ದು ಇಂಟಿಗ್ರೇಷನ್, ಇದ್ರ ಮೇಲೆ 6 ಕ್ವಶನ್ಸ್. ಅದಾದ್ಮೇಲೆ ನೆಕ್ಸ್ಟ್ ಒನ್ ಡಿಫರೆನ್ಷಿಯಲ್ ಇಕ್ವೇಶನ್, ಅದಾದ್ಮೇಲೆ ನೆಕ್ಸ್ಟ್ ಒನ್ ವ್ಯಾಕ್ಟರ್ ಆಲ್ಜಿಬ್ರಾ, ಇದ್ರ ಮೇಲೇನು ಜಾಸ್ತಿ ಕ್ವಶನ್ ಬರುತ್ತೆ. ಅದಾದ್ಮೇಲೆ 3D ಮಾಡ್ಬೇಕಾಗತ್ತೆ. ಲಾಸ್ಟ್ ಅಲ್ಲಿ ಪ್ರೊಬ್ಯಾಬಿಲಿಟಿ ಸ್ಟೂಡೆಂಟ್ಸ್, ಇವೆಲ್ಲಾನು ಇಂಪಾರ್ಟೆಂಟ್ ಚಾಪ್ಟರ್ಸ್ ಗಳಿದಾವೆ, ಹೈ ವೇಟೇಜ್ ಚಾಪ್ಟರ್ಸ್ ಇದೆ. ಸೊ ಓಕೆ, ಫಸ್ಟ್ ಇಯರ್ ಎಲ್ಲಾನು ಮಾಡ್ಕೋತ ಕೂಡೋಕ್ಕಿಂತಲೂ ಸೆಕೆಂಡ್ ಇಯರ್ ಅಲ್ಲಿ ಪ್ರತಿಯೊಂದನ್ನು ಮಾಡಿ, ಹೈ ವೇಟೇಜ್ ಜಾಸ್ತಿ ಕ್ವಶನ್ಸ್ ರೀಚ್ ಆಗ್ಬಹುದು. ಓಕೆ, ಇದಿಷ್ಟು ಕಂಪ್ಲೀಟ್ ಆದ್ಮೇಲೆ ಅದಾದ್ಮೇಲೆ ಫಸ್ಟ್ ಇಯರ್ ಒಂದೊಂದೊಂದೊಂದು ಚಾಪ್ಟರ್ಸ್ ನ ಮಾಡ್ತಾ ಕೂಡ್ಬೋದು. ಫಸ್ಟ್ ಇದನ್ನ ಕಂಪ್ಲೀಟ್ ಮಾಡ್ಕೊಳ್ಳಿ, ಸೆಕೆಂಡ್ ಇಯರ್ನ, ಅದಾದ್ಮೇಲೆ ನೀವು ಫಸ್ಟ್ ಇಯರ್ನ ಟಾರ್ಗೆಟ್ ಮಾಡ್ಬೋದಾಗಿದೆ. ಓಕೆ, ಸೊ ಇದು ಮೋಸ್ಟ್ ಆಗಿ ಬರುವಂತ ಚಾಪ್ಟರ್ಸ್ಗಳು ಮತ್ತೆ ಇಂಪಾರ್ಟೆಂಟ್ ಕ್ವಶನ್ಸ್ ನಾನು ಇವಾಗ ಹೇಳ್ಕೊಟ್ಟಿದ್ದೀನಿ. ಸೊ ಅದೇ ಪ್ರಕಾರ ನಾನು ಆಲ್ರೆಡಿ ಕ್ಲಾಸಸ್ಗಳನ್ನು ಕಂಡಕ್ಟ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ಮ್ಯಾಕ್ಸಿಮಮ್ ಚಾಪ್ಟರ್ಸ್ನ ಕಂಪ್ಲೀಟ್ ಆಗಿದೆ. ಸೊ ನೆಕ್ಸ್ಟ್ ಕ್ಲಾಸಲ್ಲಿ ಉಳಿದಿರುವಂಥ ಚಾಪ್ಟರ್ಸ್ನ ಕಂಪ್ಲೀಟ್ ಮಾಡ್ತೀನಿ. ಪ್ರತಿದಿನ 8 o'clock ಲೈವ್ ಅಲ್ಲಿ ನಿಮಗೆ ಕ್ಲಾಸಸ್ ಸಿಗುತ್ತೆ. ಸೊ ಅಲ್ಲಿವರೆಗೂ ಕೀಪ್ ವಾಚಿಂಗ್, ಕೀಪ್ ಲರ್ನಿಂಗ್, ಬೈ, ಟೇಕ್ ಕೇರ್.